ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಳ್ಳೆ ಸಾಫ್ಟ್ ಹಾಗೂ ಕ್ರೀಮಿ ಶೈನಿಯಾಗಿ ಬಟರ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಬೌಲ್ ತೆಗೆಯೋದು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲ 1 ಟೀ ಸ್ಪೂನ್, ವೆಜಿಟೇಬಲ್ ಆಯಿಲ್ ಅಥವಾ ಮಸ್ಟರ್ಡ್ ಆಯಿಲ್ ಉಂಟಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. 2 ಟೇಬಲ್ ಸ್ಪೂನಷ್ಟು ಹಾಕಿ ಮೊದಲು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಜಾಸ್ತಿ ಚಿಕನಲ್ಲಿ ಎಲ್ಲ ಮಾಡೋದಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿದರೆ ಆಯಿತು. 4 ಟೇಬಲ್ ಸ್ಪೂನ್ ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ತಾ ಇದ್ದೇನೆ. ಆವಾಗ ಚಿಕನ್ಗೆ ಉಂಟಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ಕೊಳ್ತದೆ. ಒಂದು ವೇಳೆ ನಾವು ನೀರು ಥರ ಮೊಸರು ಯೂಸ್ ಮಾಡಿದರೆ ಮಸಾಲೆ ಬೇರೆ ಚಿಕನ್ ಬೇರೆ ಆಗ್ತದೆ. ಅದಕ್ಕೋಸ್ಕರ ಈಗ ನಾನು ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಫುಡ್ ಕಲರ್ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಇದನ್ನೀಗ ನಾನು ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಈಗ ನಾವು ಬಟರ್ ಚಿಕನ್ ಇದು ಗ್ರೇವಿ ಮಾಡುವ. 2 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್, 1 ಟೀ ಸ್ಪೂನ್ ಜೀರಿಗೆ, 3 ಸಣ್ಣ ಪೀಸ್ ಕೆತ್ತೆ, 6 ಲವಂಗ, ಏಲಕ್ಕಿ ಇದ್ದರೆ ಸ್ವಲ್ಪ ಒಂದು 2ರಷ್ಟು ಹಾಕಿ, 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್, ಬೆಳ್ಳುಳ್ಳಿ ಸಣ್ಣದು ನಾನಿಲ್ಲಿ ಒಂದು ಫುಲ್ ಯೂಸ್ ಮಾಡಿದ್ದೇನೆ. ನೀವು ದೊಡ್ಡ ಬೆಳ್ಳುಳ್ಳಿ ಯೂಸ್ ಮಾಡೋದಾದರೆ ಒಂದು 6-7 ಎಸಳು ಹಾಕಿದರೆ ಆಯಿತು. 2 ಇಂಚು ಪೀಸಷ್ಟು ಶುಂಠಿ, ಒಂದು 6 ಹಸಿಮೆಣಸಿನ್ಕಾಯಿ, 3 ಆನಿಯನ್, ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕಿ ಉಂಟಲ್ಲ, ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮ್ ಇಲ್ಲಿ ಹೈಯಲ್ಲಿ ಉಂಟು. ಸ್ವಲ್ಪ ಸಾಫ್ಟ್ ಆದ ನಂತರ ಟೊಮೆಟೊ ಸೇರಿಸಿದರೆ ಆಯಿತು. ಟೊಮೆಟೊ 3 ನಾನಿಲ್ಲಿ ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೇನೆ. ಮತ್ತು ಈ ಗ್ರೇವಿಗೆ ನಾನು ಉಪ್ಪೇನು ಹಾಕಲಿಕ್ಕೆ ಹೋಗಲಿಲ್ಲ, ಆಮೇಲೆ ಹಾಕುವ ಅಂತ. ಈಗ ಮತ್ತು ಗೋಡಂಬಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಗೋಡಂಬಿ ಎಲ್ಲ ಸೇರಿಸಿಬಿಟ್ಟು ಇದು ಎಲ್ಲ ಒಳ್ಳೆ ಸಾಫ್ಟ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. 4 ಒಣಮೆಣಸು ಎಲ್ಲವನ್ನು ಸೇರಿಸಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್. ಇದು ಎಂತ ಮಾಡಬೇಕು ಗೊತ್ತುಂಟಾ, ಒಳ್ಳೆ ಸಾಫ್ಟಾಗಿ ಫ್ರೈ ಆಗ್ತದಲ್ಲ, ತಣ್ಣಗಾದ ಮೇಲೆ ಸ್ವಲ್ಪ ನೀರು ಸೇರಿಸಿಬಿಟ್ಟು ಇದನ್ನು ನಾವು ಪೇಸ್ಟ್ ಮಾಡಬೇಕು. ಅದು ತಣ್ಣಗಾಗುವಾಗ ನಾವಿಲ್ಲಿ ಚಿಕನ್ ಫ್ರೈ ಮಾಡುವ ಅದೇ ಪ್ಯಾನ್ ಯೂಸ್ ಮಾಡ್ತಾ ಇದ್ದೇನೆ. ವೆಜಿಟೇಬಲ್ ಆಯಿಲ್ ಹಾಕಿ ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸಿದರೆ ಆಯಿತು. ನೀವುಂಟಲ್ಲ ಈ ಥರ ಚಿಕನ್ ಫ್ರೈ ಮಾಡುವಾಗ ಫುಲ್ ನೀರು ಬರ್ತದೆ ಚಿಕನಲ್ಲಿ. ಆ ನೀರನ್ನು ನೀವು ಎಂತ ಮಾಡಬೇಕು ಗೊತ್ತುಂಟ, ನಾವು ಬಟರ್ ಚಿಕನ್ ಇದು ಗ್ರೇವಿ ಮಾಡ್ತಾ ಇರ್ತೀವಲ್ಲ ಗ್ರೈಂಡ್ ಮಾಡಿ, ಅದೇ ಗ್ರೇವಿಗೆ ಅದನ್ನು ಹಾಕಿಬಿಡಿ. ಆವಾಗ ಬಟರ್ ಚಿಕನ್ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ನಾನೀಗ ಗ್ರೈಂಡ್ ಮಾಡಿಬಿಟ್ಟು ಗ್ರೇವಿನ ಸ್ಟ್ರೇನ್ ಮಾಡಬೇಕು. ಇಲ್ಲಾದರೆ ಉಂಟಲ್ಲ ಗ್ರೇವಿ ತುಂಬ ತಿಕ್ನೆಸ್ ಥರ ಆಗಿ ಅದರಲ್ಲಿ ಏನೋ ಒಂದು ತರಿ ಎಲ್ಲ ಸಿಗ್ತದೆ. ಆ ಥರ ಎಲ್ಲ ಆಗಬಾರ್ದು. ಕ್ಲೀನ್ ಗ್ರೇವಿ ಆಗಬೇಕಂತಂದರೆ ಸ್ಟ್ರೇನ್ ಮಾಡಬೇಕು ನಾವು ಮಸಾಲೆ ಗ್ರೈಂಡ್ ಮಾಡಿಬಿಟ್ಟು. ನಾನಿಲ್ಲಿ ಚಿಕನಿಗೆ ಸ್ಮೋಕ್ ಕೊಡ್ತಾ ಇದ್ದೇನೆ. ಚಿಕನ್ ನಾನು ಫ್ರೈ ಮಾಡುವಾಗ ನೀರು ಬಂದಿದ್ದನ್ನೆಲ್ಲ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಅದೇ ಪ್ಯಾನಿಗೆ 4 ಟೇಬಲ್ ಸ್ಪೂನ್ ಬಟರ್, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಹುಡಿ ಸೇರಿಸಿ ಫ್ರೈ ಮಾಡಿ ಉಂಟಲ್ಲ ನಾವು ಬಟರ್ ಚಿಕನ್ ಇದು ಗ್ರೇವಿ ಮಾಡಿರ್ತೀವಿ ನೋಡಿ, ಅದನ್ನೆಲ್ಲ ಸೇರಿಸಬೇಕು. ನೋಡಿ ನಿಮಗೆ ಗ್ರೇವಿ ಉಂಟಲ್ಲ ಎಷ್ಟು ಶೈನಿಯಾಗಿ ಸಾಫ್ಟಾಗಿ ಕಾಣ್ತಾ ಉಂಟಂತ. ಸ್ಟ್ರೇನ್ ಮಾಡಿದರೆ ಮಾತ್ರ ಈ ಥರ ನಿಮಗೆ ಬರ್ತದೆ ಗ್ರೇವಿ, ಇಲ್ಲಾದರೆ ಈ ಥರ ಬರೋದಿಲ್ಲ. ತುಂಬ ತಿಕ್ನೆಸ್ ಆಗಿ ತರಿಯಾಗಿ ಇರ್ತದೆ. 1 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಕೂಡ ಹಾಕಿದ್ದೇನೆ ನಾನು ಇದಕ್ಕೆ. ಚಿಕನ್ ಫ್ರೈ ಮಾಡುವಾಗ ನೀರು ಬಂದದನ್ನು ವೇಸ್ಟ್ ಮಾಡಬೇಡಿ. ಆ ನೀರನ್ನೆಲ್ಲ ಈ ಗ್ರೇವಿಗೆ ಮಿಕ್ಸ್ ಮಾಡಿ ಇಡಿ. ಆಮೇಲೆ ಉಂಟಲ್ಲ ಆ ಚಿಕನ್ ನೀವು ಟಿಕ್ಕ ಥರ ಫ್ರೈ ಮಾಡಿದರೆ ಆಯಿತು ಕರೆಕ್ಟಾಗಿ. ಮತ್ತು ಫ್ರೆಶ್ ಕ್ರೀಮು ಒಂದು 1/4 ಕಪ್ಪಷ್ಟು ಸೇರಿಸಿದ್ದೇನೆ. ಬಾಯ್ಲ್ ಆಗ್ತಾ ಬರುವಾಗ ನಾವು ಫ್ರೈ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ.
ಇದೀಗ ಒಳ್ಳೆ ಬಾಯ್ಲ್ ಆಗುವಾಗ ಸ್ವಲ್ಪ ತಿಕ್ನೆಸ್ ಬರ್ತದೆ, ಯಾಕಂದರೆ ನಾವು ಇದಕ್ಕೆ ಗೋಡಂಬಿ ಹಾಕಿರ್ತೀವಲ್ಲ. ಗ್ರೇವಿ ಬಾಯ್ಲ್ ಆಗುವಾಗ ಪರ್ಫೆಕ್ಟಾಗಿ ಬರ್ತದೆ ತಿಕ್ನೆಸ್. ಲಾಸ್ಟ್ ಫೈನಲ್ ನಾನು ಇದಕ್ಕೆ ಕಸೂರಿ ಮೇಥಿ ಸೇರಿಸ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಸೇರಿಸಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಫುಲ್ ಕ್ರೀಮಿಯಾಗಿ ಶೈನಿಯಾಗಿ ಉಂಟು. ಟ್ರೈ ಮಾಡಿ. ಪರೋಟ, ನಾನ್ ಮತ್ತು ರೈಸಿಗೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈ ಗ್ರೇವಿ. ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.